ವೀರೇಂದ್ರ ಹೆಗ್ಗಡೆ ಅವರಿಗೆ ಬೆಂಬಲವನ್ನು ಘೋಷಿಸಿ ಜಾಥಾ ನಡೀತಾ ಇದೆ. ರಾಜ್ಯ ಹೊರ ರಾಜ್ಯಗಳ ಜೈನ ಸಮುದಾಯದ ಕಡೆಯಿಂದ ಜಾಥಾ ನಡೀತಾ ಇದೆ. ಮಹಾದ್ವಾರದಿಂದ ದೇವಸ್ಥಾನದವರೆಗೆ ಸಾಗಿ ಬಂದಿದೆ ಈ ಒಂದು ಜಾಥಾ. 15ಕ್ಕಿಂತ ಅಧಿಕ ಜೈನ ಭಟ್ಟಾರಕ ಸ್ವಾಮೀಜಿಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೈನ ಹಿಂದೂ ಬೇರೆ ಬೇರೆ ಅಲ್ಲ, ಜೈನರೇ ಬೇರೆ, ಹಿಂದೂಗಳೇ ಬೇರೆ, ಈ ಥರದ ಭೇದ ಭಾವ ಏನೂ ಇಲ್ಲ, ಬೇರೆ ಬೇರೆ ಅಲ್ಲ ಅಂತ ಭಟ್ಟಾರಕ ಸ್ವಾಮೀಜಿಗಳು ಮಾತಾಡ್ತಾರೆ. ಷಡ್ಯಂತ್ರ ಮತ್ತು ಸಂಚು ಬಯಲಾಗಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನೂ ನಾನು ಸತ್ಯ ಬಿಟ್ಟು ಹೋಗಿಲ್ಲ, ಹೋಗೋದು ಇಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಮಾತಿದು. ಶಾಂತಿಯಿಂದ ಇರಿ, ತಾಳ್ಮೆಯಿಂದ ಇರಿ, ಸಂಯಮನೇ ಶ್ರೇಷ್ಠವಾದದ್ದು. ಈಗ ನಮಗೆ ಫಲ ಸಿಗ್ತಾ ಇದೆ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿ ಮಾತಾಡಿದ್ದಾರೆ. ಕ್ಷೇತ್ರಕ್ಕೆ ತಮಿಳುನಾಡಿನಿಂದ ಸ್ವಾಮೀಜಿಗಳು ಬಂದಿದ್ದಾರೆ. ಅವರು ಸನ್ನೆ ಕೊಟ್ಟರೆ ಸಾಕು, ಸಾವಿರಾರು ಜನ ಸೇರಿಬಿಡ್ತಾರೆ ಅನ್ನೋ ಒಂದು ಮಾತು ಕೂಡ ಅಲ್ಲಿ ಬಂದಿದೆ. ಎಲ್ಲ ರೀತಿಯ ತಯಾರಾಗಿದ್ದಾರೆ. ಯಾವುದೇ ಪ್ರತಿಭಟನೆ ಹೋರಾಟಕ್ಕೂ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ. ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಮತ್ತು ಹಂಪನ ಶ್ರೀಮಾನ್ ವಿದ್ವಾಂಸರಾದ ಹಂಪನಗರದಿಂದ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ, ಹೋಗಲೂ ಇಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ. ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ಎಷ್ಟೋ ಜನ ಹೆಣ್ಮಕ್ಕಳು